ಸ್ಪರ್ಧೆಗೆ ದಿನಗಣನೆ ಆರಂಭವಾಗಿದೆ. ಸ್ಪರ್ಧಿಗಳಲ್ಲಿ ಕಪ್ ಗೆಲ್ಲುವ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಗೆಲುವು ಸನಿಹವಾದಾಗ ಆಪ್ತರ ಕಂಫರ್ಟ್ ಝೋನ್ ಎಷ್ಟು ಗಟ್ಟಿಯಾಗಿರುತ್ತೆ ಅನ್ನೋದಕ್ಕೆ ಈ ಬಿಗ್ ಬಾಸ್ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಈಗಾಗಲೇ ಬಿಗ್ ಬಾಸ್ ನಲ್ಲಿ ಎಲ್ಲರ ಫೇವರೇಟ್ ಅನಿಸಿಕೊಂಡಿರುವ ಗಿಲ್ಲಿ ನಟ ಸಖತ್ ಕ್ರೇಜ್ ಹುಟ್ಟು ಹಾಕಿದ್ದಾರೆ. ಇದರ ಜೊತೆಗೆ ಅವರ ಟ್ರಯಾಂಗಲ್ ಲವ್ ಸ್ಟೋರಿ ಕೂಡ ಸಖತ್ ವೈರಲ್ ಆಗ್ತಿದೆ. ಅತ್ತ ಕಾವ್ಯ, ಇತ್ತ ರಕ್ಷಿತಾ, ಗಿಲ್ಲಿಯ ಮನದರಿಸಿ ಯಾರು? ಈ ಸ್ಪರ್ಧಿಗಳು ನಿಜವಾಗ್ಲೂ ಪ್ರೀತಿಯಲ್ಲಿ ಬಿದ್ದಿದ್ದಾರಾ? ಕಾವ್ಯಗೆ ಗಿಲ್ಲಿ ಕೊಟ್ಟ ಶಾಕ್ ಏನು? ಎಲ್ಲವನ್ನೂ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಗಿಲ್ಲಿ ಸದಾ ಕಾವ್ಯ ಹಿಂದೆ ಹೋಗ್ತಾರೆ ಅನ್ನೋದೇ ಸುದ್ದಿ. ಶುರುವಲ್ಲಿ ಜಂಟಿ ಟಾಸ್ಕ್ ನಿಂದ ಹಿಡಿದು ಲಾಸ್ಟ್ ವೀಕೆಂಡ್ ವರೆಗೆ ಗಿಲ್ಲಿ ಕಾವ್ಯ ಹಿಂದೆ ಸುತ್ತಾಡಿ ಫನ್ ಮಾಡ್ತಿದ್ರು. ಆದ್ರೆ ಕೊನೆಯ ವಾರದ ಕಿಚ್ಚನ ಪಂಚಾಯಿತಿ ಬಳಿಕ ಗಿಲ್ಲಿ ಸ್ವಲ್ಪ ಚೇಂಜ್ ಆದಂತೆ ಕಾಣಿಸ್ತಿದೆ. ಇದಕ್ಕೆ ಕಾರಣ ಕೂಡ ಇದೆ. ಸುದೀಪ್ ಅವರು ಸ್ಪರ್ಧಿಗಳಿಗೆ ಈ ಹಿಂದೆ ಮಾಡಿದ ತಪ್ಪುಗಳನ್ನ ಸರಿಪಡಿಸಲು ಕನ್ಫೆಸ್ ಮಾಡುವ ಅವಕಾಶ ಕೊಟ್ಟಾಗ ಕಾವ್ಯ ಅವರು ಗಿಲ್ಲಿಯ ಹೆಸರು ತಗೊಳ್ತಾರೆ. ಗಿಲ್ಲಿ ನನ್ನ ಬಳಿ ತಮಾಷೆ ಮಾಡೋದನ್ನ ನಾನು ಮೊದಲೇ ತಡೆಯಬೇಕಿತ್ತು. ಗಿಲ್ಲಿ ಇನ್ಮುಂದೆ ಹೀಗೆ ತಮಾಷೆ ಮಾಡಬೇಡ ಅಂತ ಕಾವ್ಯ ನೇರವಾಗಿ ಗಿಲ್ಲಿಗೆ ಹೇಳ್ತಾರೆ. ಇದಾದ ಬಳಿಕ ಗಿಲ್ಲಿ ಕಾವು ವಿಚಾರದಲ್ಲಿ ಮೌನ ವಹಿಸಿದಂತೆ ಕಾಣಿಸ್ತಿದೆ. ಸುಖ ಸುಮ್ಮನೆ ಹೋಗಿ ಅವರನ್ನ ಮಾತಾಡಿಸ್ತಿಲ್ಲ. ಬಹುಮುಖ್ಯವಾಗಿ ತಮ್ಮ ಪವಿತ್ರ ಬಂಧನದ ಬಗ್ಗೆ ಮಾತನಾಡಿದ್ದಾರೆ. ಜೊತೆಗೆ ರಕ್ಷಿತಾರನ್ನ ಗಿಲ್ಲಿ ಹಾಡಿ ಹೊಗಳಿದ್ದು ಕಾವ್ಯ ಹೆಸರು ಮರ್ತಿದ್ದಾರೆ. ಹೌದು, ಸೂರಜ್ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಬಂದಿದ್ರು. ಇದೇ ವೇಳೆ ಅವರು ಪವಿತ್ರ ಬಂಧನ ಅನ್ನೋ ಸೀರಿಯಲ್ನಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ರಿವೀಲ್ ಆಗಿತ್ತು. ಸ್ಪರ್ಧಿಗಳು ಕೂಡ ಈ ವಿಷಯ ತಿಳಿದು ಸಖತ್ ಖುಷಿಯಾಗಿದ್ರು. ಈ ಸಮಯದಲ್ಲಿ ಸೂರಜ್ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಕೊಡ್ತಾರೆ. ನಿಮಗೆ ಯಾರೊಡನೆ ಪವಿತ್ರ ಬಂಧನ ಇದೆಯೋ ಅವರ ಹೆಸರು ಹೇಳಿ ಅಂತ. ಆಗ ರಘು, ರಕ್ಷಿತಾ, ಕಾವ್ಯ, ಗಿಲ್ಲಿ ಹೆಸರು ಹೇಳಿ ಅವರ ಬಾಂಡಿಂಗ್ ಬಗ್ಗೆ ಕೊಂಡಾಡುತ್ತಾರೆ. ಆದ್ರೆ ಗಿಲ್ಲಿ ಮಾತ್ರ ರಕ್ಷಿತಾ ಹೆಸರು ಪ್ರಸ್ತಾಪಿಸಿ ಅವರೊಡನೆ ಪವಿತ್ರ ಬಂಧನ ಇದೆ ಅಂತ ಮನಬಿಚ್ಚಿ ಮಾತಾಡುತ್ತಾರೆ. ರಕ್ಷಿತಾ ಸ್ನೇಹ, ಪ್ರೀತಿ, ಕಾಳಜಿ ನನಗೆ ತುಂಬಾ ಇಷ್ಟ. ನಾನು ನನ್ನ ಮನೆಯಲ್ಲಿದ್ರೆ ತಿಂದ ತಟ್ಟೆ ಕೂಡ ತೆಗೆಯಲ್ಲ. ಆ ಸಮಯದಲ್ಲಿ ನನ್ನ ಅಮ್ಮ ಹೇಗೆ ನನಗೆ ಪ್ರೀತಿ ತೋರಿಸ್ತಾರೋ ಅದೇ ರೀತಿ ರಕ್ಷಿತಾ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನನ್ನನ್ನ ಕೇರ್ ಮಾಡ್ತಾರೆ. ಅವರನ್ನ ನೋಡಿದ್ರೆ ನನಗೆ ಅಮ್ಮ ನೆನಪಾಗ್ತಾರೆ ಅಂತ ಗಿಲ್ಲಿ ರಕ್ಷಿತಾ ಜೊತೆಗಿನ ಪವಿತ್ರ ಬಂಧನವನ್ನ ಬಿಚ್ಚಿಡ್ತಾರೆ. ಆದ್ರೆ ಕಾವ್ಯ ಹೆಸರು ಹೇಳೋದನ್ನ ಬಿಡ್ತಾರೆ. ಹೀಗಾಗಿ ಗಿಲ್ಲಿ ಕಾವ್ಯ ಹಿಂದೆ ಹೋಗೋದನ್ನ ಕಂಪ್ಲೀಟ್ ಆಗಿ ಬಿಟ್ಟಿದ್ದಾರೆ. ಸದಾ ತಮ್ಮನ್ನ ಕೇರ್ ಮಾಡುವ ರಕ್ಷಿತಾರನ್ನ ಕೊನೆಗೂ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಭಿಮಾನಿಗಳೆಲ್ಲ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.